ಸಮಸ್ಯೆ ಆಗ್ತಾ ಇದೆ, ತುಂಬಾ ದಿನ ಆಗ್ತಾನೆ ಇಲ್ಲ, ಅಥವಾ ಬ್ಲೀಡಿಂಗ್ ಆದ್ರೆ ಸ್ಟಾಪೇ ಆಗೋದಿಲ್ಲ, ಈ ತರದ ಸಮಸ್ಯೆಗಳು ಆಗ್ತಾ ಇದೆ. ಥೈರಾಯ್ಡ್. ನಮಸ್ತೆ, ನಾನು ಡಾಕ್ಟರ್ ಸುಮನಾ ಭಟ್. ಅನ್ನೆಸೆಸರಿಯಾಗಿ ಇಡೀ ದಿನಾನು ಟಯರ್ಡ್ ಫೀಲಿಂಗ್ ಆಗ್ತಾ ಇದೆ, ಸುಸ್ತು ಅನಿಸ್ತಾ ಇದೆ, ಯಾವುದೇ ಕಾರಣ ಇಲ್ದೇನೆ ಸಡನ್ ಆಗಿ ತೂಕ ಹೆಚ್ಚು ಅಥವಾ ಕಡಿಮೆ ಆಗ್ತಾ ಇದೆ. ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಆಗ್ತಾ ಇದೆ, ತುಂಬಾ ದಿನ ಆಗ್ತಾನೆ ಇಲ್ಲ, ಅಥವಾ ಬ್ಲೀಡಿಂಗ್ ಆದ್ರೆ ಸ್ಟಾಪೇ ಆಗೋದಿಲ್ಲ, ಈ ತರದ ಸಮಸ್ಯೆಗಳು ಆಗ್ತಾ ಇದೆ. ತುಂಬಾ ಪಾಲ್ಪಿಟೇಷನ್ ಇರುತ್ತೆ, ಒಂದೇ ಸತಿ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಡುತ್ತೆ, ಎದೆ ಬಡಿತ ಜಾಸ್ತಿ ಆಗ್ಬಿಡತ್ತೆ, ಅಥವಾ ಮೈ ತುಂಬಾ ತಣ್ಣ ಅನ್ಸುತ್ತೆ. ಈ ತರ ಎಲ್ಲ ತೊಂದರೆ ಇದ್ರೆ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡ್ತಾ ಇದೇನೋ ಇಲ್ಲೋ ಅನ್ನೋದ್ರ ಕಡೆ ನಾವು ಗಮನ ಸರಿಯಾಗಿ ಕೊಡ್ಬೇಕು, ಗಮನ ಕೊಡ್ಲೇಬೇಕಾದಂತಹ ವಿಷಯ. ಸೊ ಈ ಥೈರಾಯ್ಡ್ ಸರಿ ಕೆಲಸ ಮಾಡ್ತಾ ಇದೇನೋ ಇಲ್ವೋ ಅನ್ನೋ ಮೊದಲು ನಾರ್ಮಲ್ ಆಗಿ ಅದು ಮಾಡುವಂತಹ ಕೆಲಸಗಳೇನು? ಒಂದು, ನಮ್ಮ ಮೆಟಬಾಲಿಸಮ್ ಅನ್ನ ಕಂಟ್ರೋಲ್ ಮಾಡತ್ತೆ, ಹಾರ್ಟ್ ರೇಟ್ ಅನ್ನ ಕಂಟ್ರೋಲ್ ಮಾಡತ್ತೆ, ದೇಹದ ಟೆಂಪರೇಚರ್ ಅನ್ನ ಅದು ಕಂಟ್ರೋಲ್ ಮಾಡತ್ತೆ. ಅದಕ್ಕಿಂತ ಮುಖ್ಯವಾಗಿ ದೇಹದಲ್ಲಿರುವಂತಹ ಕ್ಯಾಲ್ಸಿಯಂನ ಒಂದು ಪ್ರಮಾಣವನ್ನ ಅದು ಸಮತೋಲನದಲ್ಲಿ ಇಡತ್ತೆ. ಸೊ ಗಂಟು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಈ ತರದ ನೋವುಗಳು ಕೂಡ ಜಾಸ್ತಿ ಆಗ್ತಾ ಇದ್ದಲ್ಲಿ ಸವಕಳಿ ತುಂಬಾ ಬೇಗ ಪ್ರೋಗ್ರೆಸ್ ಆಗ್ತಾ ಇದೆ ಅಂದಲ್ಲಿ ಅಲ್ಲೂ ಕೂಡ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡ್ತಾ ಇದೇನೋ ಇಲ್ಲೋ ಅನ್ನೋಂಥದ್ದನ್ನ ನಾವು ನೋಡ್ಕೊಳ್ಳೇಬೇಕಾಗತ್ತೆ. ಥೈರಾಯ್ಡ್ ಅನ್ನುವಂಥದ್ರಲ್ಲಿ ನಾವು ಫಸ್ಟ್ ಟೆಸ್ಟ್ ಮಾಡೋದು T3, T4, TSH ಅನ್ನುವಂತ ಹಾರ್ಮೋನ್ಗಳು. ಈ T3, T4 ಏನಿದೆ ಅದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವಂತಹ ಹಾರ್ಮೋನ್ಗಳು. ಅದಲ್ದೇನೆ TSH ಇದೆ, ಅದು ನಮ್ಮ ಮಿದುಳಿಗೆ ಸಿಗ್ನಲ್ ಅನ್ನ ಕಳಿಸಿ T3, T4 ಅನ್ನ ಕಂಟ್ರೋಲ್ ಮಾಡತ್ತೆ. ಕೆಲಸ ಹೇಗ್ ಮಾಡತ್ತೆ ಅಂತಂದ್ರೆ, ಈ ಟ್ರೈಆಯೋಡೋ ಥಯೋತಿನ್ ಹಾಗೂ ಥೈರಾಕ್ಸಿನ್ ಅನ್ನುವಂತ T3, T4 ಅನ್ನುವಂತ ಹಾರ್ಮೋನ್ಗಳೇನಿದೆ ಅದು ರಕ್ತದಲ್ಲಿ ಜಾಸ್ತಿ ಇದ್ದಲ್ಲಿ ನಮ್ಮ ಮೆದುಳಿಗೆ ಸಿಗ್ನಲ್ ಕಳಿಸುತ್ತೆ, ಇನ್ನು ನಮ್ಮ ಪ್ರೊಡಕ್ಷನ್ ಅನ್ನ ಕಮ್ಮಿ ಮಾಡ್ಬೇಕು ಅಂತ. ಅವಾಗ TSH ಕಡಿಮೆ ಆಗತ್ತೆ. ಅದೇ ಈ ಎರಡೂ ರಕ್ತದಲ್ಲಿ ಕಡಿಮೆ ಇದ್ದಲ್ಲಿ TSH ಜಾಸ್ತಿ ಆಗುತ್ತೆ, ಯಾಕೆಂದ್ರೆ ಇದರ ಪ್ರೊಡಕ್ಷನ್ ಕಮ್ಮಿ ಮಾಡ್ಕೋಬೇಕು. ಹಾಗೆ ಇದೆರಡರ ಒಂದು ಬ್ಯಾಲೆನ್ಸ್ ವರ್ಕ್ ಆಗುವಂಥದ್ದು. ಸೊ ಯಾವಾಗ ಈ TSH ಕಡಿಮೆ ಇರುತ್ತೋ ಅದಕ್ಕೆ ಹೈಪರ್ ಥೈರಾಯ್ಡಿಸಮ್ ಅಂತಾರೆ. ಅಂದ್ರೆ ದೇಹದಲ್ಲಿ T3, T4 ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಅರ್ಥ. ಅದೇ ಯಾವಾಗ TSH ತುಂಬಾ ಜಾಸ್ತಿ ಇರುತ್ತೋ ಆವಾಗ ಅದಕ್ಕೆ ಹೈಪೋಥೈರಾಯ್ಡಿಸಮ್ ಅಂತಾರೆ. ಅಂದ್ರೆ ಇಲ್ಲಿ T3, T4 ನಮ್ಮ ದೇಹದಲ್ಲಿ ಕಡಿಮೆ ಇರುತ್ತೆ ಅಂತ. ಎರಡರಲ್ಲೂ ಕೂಡ ಸಿಂಪ್ಟಮ್ಸ್ ಬೇರೆ ಬೇರೆ ಇರುತ್ತೆ, ಸಾಮಾನ್ಯವಾಗಿ ಜನರಿಗೆ ಅದು ಅರಿವಿರೋದಿಲ್ಲ. ನೋಡ್ತಾ ಹೋಗೋಣ. ಈ ಹೈಪೋಥೈರಾಯ್ಡಿಸಮ್ ಅಲ್ಲಿ ಏನಾಗತ್ತೆ, ವೇಟ್ ಗೇನ್ ಆಗತ್ತೆ. ಅದೇ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ವೇಟ್ ಲಾಸ್ ಆಗತ್ತೆ. ಹೈಪೋಥೈರಾಯ್ಡಿಸಮ್ ಅಲ್ಲಿ ದೇಹದ ಒಂದು ಸ್ಕಿನ್ ಏನಿದೆ ಅದು ಕೋಲ್ಡ್ ಇರುತ್ತೆ. ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ದೇಹದ ಟೆಂಪರೇಚರ್ ಏನಿದೆ ಅದು ಜಾಸ್ತಿ ಇರುತ್ತೆ. ಹೈಪೋಥೈರಾಯ್ಡಿಸಮ್ ಅಲ್ಲಿ ಪಾಲ್ಪಿಟೇಷನ್ ಇರುತ್ತೆ, ಅಂದ್ರೆ ಎದೆಯ ಬಡಿತ ತುಂಬಾ ಜಾಸ್ತಿ ಆಗತ್ತೆ. ಅದೇ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಎದೆಯ ಬಡಿತ ಕಮ್ಮಿ ಇರುತ್ತೆ. ಹೈಪೋಥೈರಾಯ್ಡಿಸಮ್ ಅಲ್ಲಿ ಮತ್ತು ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಎರಡರಲ್ಲೂ ಹೇರ್ ಫಾಲ್ ಜಾಸ್ತಿ ಆಗತ್ತೆ. ಒಂದ್ರಲ್ಲಿ ಮುಟ್ಟು ಲೇಟ್ ಆಗ್ತಾ ಹೋದ್ರೆ ಇನ್ನೊಂದ್ರಲ್ಲಿ 15 ದಿನಕ್ಕೆ ಬ್ಲೀಡಿಂಗ್ ಆಗುವಂಥದ್ದು, ತುಂಬಾ ಬ್ಲೀಡಿಂಗ್ ಆಗುವಂಥದ್ದು, ಈ ತರದ ಒಂದು ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಇನ್ನೊಂದು ಆಗುವಂತಹ ದೊಡ್ಡ ತೊಂದರೆ ಏನು ಅಂತಂದ್ರೆ, ಅಲ್ಲಿ ನಮ್ಮ ಮೂಳೆಯಲ್ಲಿನ ಕ್ಯಾಲ್ಸಿಯಂ ಏನಿದೆ ಅದು ಕರಗಿ ರಕ್ತಕ್ಕೆ ಸೇರ್ತಾ ಹೋಗುತ್ತೆ. ಹಾಗಾಗಿ ಮೂಳೆಯ ಸವಕಳಿ ಜಾಸ್ತಿಯಾಗಿ ಅಲ್ಲಿ ಆರ್ಥರೈಟಿಸ್ ಸ್ಟಾರ್ಟ್ ಆಗತ್ತೆ, ಮಂಡಿ ನೋವು, ಸೊಂಟ ನೋವು ಮುಂತಾದವು ಸ್ಟಾರ್ಟ್ ಆಗತ್ತೆ. ಯಾಕೆ ಅಂತಂದ್ರೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಕ್ಯಾಲ್ಸಿಟೋನಿನ್ ಅನ್ನುವಂತಹ ಒಂದು ಹಾರ್ಮೋನ್ ಅನ್ನ ಪ್ರಮೋಟ್ ಮಾಡಿ ಥೈರಾಯ್ಡ್ ಮಾಡಿಸುವಂತದ್ದು. ಈ ಹಾರ್ಮೋನಿನಲ್ಲಿ ಏನು ವ್ಯತ್ಯಾಸ, ಈ ಹಾರ್ಮೋನ್ ಏನ್ ಮಾಡತ್ತೆ ಅಂತಂದ್ರೆ ರಕ್ತದಲ್ಲಿನ ಕ್ಯಾಲ್ಸಿಯಂ ಅನ್ನ ಮೂಳೆಯಾಗಿ ಕನ್ವರ್ಟ್ ಮಾಡತ್ತೆ. ಯಾವಾಗ ಹೈಪರ್ ಥೈರಾಯ್ಡಿಸಮ್ ಆಗತ್ತೋ ಇದರ ಉಲ್ಟಾ ಪ್ರೊಸೀಜರ್ ಆಗತ್ತೆ, ಅಂದ್ರೆ ಮೂಳೆಯ ಕ್ಯಾಲ್ಸಿಯಂ ಕರಗಿ ವಾಪಸ್ ರಕ್ತಕ್ಕೆ ಸೇರ್ತಾ ಹೋಗುತ್ತೆ. ಸೊ ಹೀಗೆ ಕ್ಯಾಲ್ಸಿಯಂ ನಮ್ಮ ದೇಹದ ಒಂದು ಕೆಲಸವನ್ನ ನಾನಾ ವಿಧವಾಗಿ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಇನ್ನು ಇದಕ್ಕೆ ಏನ್ ಮಾಡಬಹುದು? ಒಂದು, ಆಯುರ್ವೇದದಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆಗೆ ಹೋದ್ರೆ ವಮನ ಹಾಗೂ ನಸ್ಯ ತುಂಬಾ ಒಳ್ಳೆಯ ಕೆಲಸವನ್ನ ಮಾಡತ್ತೆ. ಕೆಲವೊಂದು ನಸ್ಯ ತೈಲಗಳನ್ನ ನಾವು ಉಪಯೋಗಿಸಿದವಾಗ ಥೈರಾಯ್ಡ್ ಅಲ್ಲಿ ಒಳ್ಳೆ ಕೆಲಸವನ್ನ ಮಾಡುತ್ತೆ. ಇನ್ನು ಹೈಪೋಥೈರಾಯ್ಡಿಸಮ್ ಅಲ್ಲಿ ನಾವು ಬಲ್ಯ ಚಿಕಿತ್ಸೆಗಳನ್ನ ಕೊಡ್ತಾ ಹೋಗ್ಬೇಕು, ದೇಹಕ್ಕೆ ಪುಷ್ಟಿ ಕೊಡುವಂತಹ ಚಿಕಿತ್ಸೆಯನ್ನ ಕೊಡ್ತಾ ಹೋಗ್ಬೇಕು. ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಲೇಖನ ಚಿಕಿತ್ಸೆಯನ್ನ ಕೊಡ್ತಾ ಹೋಗ್ಬೇಕು, ದೇಹಕ್ಕೆ ಲೇಖನ ಚಿಕಿತ್ಸೆಯನ್ನ ಕೊಡ್ತಾ ಹೋಗ್ಬೇಕು. ಫುಡ್ ಅಲ್ಲಿ ಏನ್ ಮಾಡ್ಬೋದು? ಫುಡ್ ಅಲ್ಲಿ ನಾವು ಸಿ ವೆಜಿಟೇಬಲ್ಸ್ ಅನ್ನ ಜಾಸ್ತಿ ಮಾಡ್ಬೇಕು. ಸೆಲೆನಿಯಂ ಕಂಟೆಂಟ್ ಇರುವಂತಹ ಸನ್ಫ್ಲವರ್,
ಮಶ್ರೂಮ್ಸು ಹಾಗೂ ನಟ್ಸ್ ಅನ್ನ ಜಾಸ್ತಿ ಮಾಡಬೇಕು. ಜಿಂಕ್ ಜಾಸ್ತಿ ಇರುವಂತಹ ಆಲ್ಮಂಡ್ಸ್, ಕ್ಯಾಶ್ಯೂ, ಪಂಪ್ಕಿನ್ ಸೀಡ್ಸ್ ಇಂಥವನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಆಂಟಿ ಇನ್ಫ್ಲಮೇಟರಿ ಏನು ಇದೆ ಅಂದ್ರೆ ಈಗ ಶುಂಠಿ ಇರಬಹುದು, ಹಸಿ ಶುಂಠಿ ಇರಬಹುದು, ನೆಲ್ಲಿಕಾಯಿ ಇರಬಹುದು, ಅರಿಶಿಣ ಇರಬಹುದು, ಈ ತರಹದ ಪದಾರ್ಥಗಳನ್ನ ನಮ್ಮ ಆಹಾರದಲ್ಲಿ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಅಲ್ಲದೇನೆ ಆ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿದವಾಗ ಆಯುರ್ವೇದ ಮೆಡಿಸಿನ್ ಅಲ್ಲಿ ಗುಗ್ಗುಲು, ಅಶ್ವಗಂಧ, ತ್ರಿಫಲ, ಕಾಂಚನಾರ ಈ ತರಹದ ಮೆಡಿಸಿನ್ಗಳ ಕಾಂಬಿನೇಷನ್ ಏನಿದೆ ಅದು ಥೈರಾಯ್ಡ್ ಸಮಸ್ಯೆಯಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನ ಕೊಡತ್ತೆ. ಫುಡ್ ಅನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಉಳಿದ ಚಿಕಿತ್ಸೆಯನ್ನ ಡಾಕ್ಟರ್ ಪಾಲಿಗೆ ಬಿಡಿ.